ನೇ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಮಾನ್ಯ ಮಂತ್ರಿಗಳು ಗಣಾಧ್ಯಕ್ಷತೆಯನ್ನು ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಶ್ರೀ ಕೆ ರಾಘವೇಂದ್ರ ವಹಿಸಿಕೊಂಡಿದ್ದಾರೆ. ಮುಖ್ಯ ಅತಿಥಿ ಸ್ಥಾನದಲ್ಲಿ ಶ್ರೀ ಕೆ ರಾಘವೇಂದ್ರ, ರಾಜಶೇಖರ ಪ್ರಸಾದ್, ಪರೇಡ್ ಕಮಾಂಡರ್ ಶಿವರಾಜ್, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಶ್ರೀ RSI ಶಶಿಧರ್ AR ಇವರು ತಮ್ಮ ತಂಡದ ಗೌರವ ವಂದನೆಯನ್ನ ಅತ್ಯಂತ ಗೌರವದೊಂದಿಗೆ ಮಾನ್ಯ ಮಂತ್ರಿಗಳು ಸಲ್ಲಿಸ್ತಾ ಇದ್ದಾರೆ. ನಾಗರಿಕ ಸೇವಾ ಪೊಲೀಸ್ ಪಡೆ ಶ್ರೀ ವೀರೇಶ್ ಮಾಳಶೆಟ್ಟಿ PSI ಕೊಪ್ಪಳ ಇವರ ಮುಖಂಡತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಗೃಹರಕ್ಷಕ ದಳ ಶ್ರೀ ಅಮರೇಶ್ ಕೊಪ್ಪಲ್ ಇವರ ಮುಖಂಡತ್ವದಲ್ಲಿ ಗೌರವ ವಂದನೆ ಸಲ್ಲಿಸಿ ಕಳಿಸ್ತಾ ಇದ್ದಾರೆ. ಮಹಿಳಾ ಗೃಹರಕ್ಷಕ ದಳ ಶ್ರೀಮತಿ ಜಯಶ್ರೀ ಡೊಳ್ಳಿ ಇವರ ಮುಖಂಡತ್ವದಲ್ಲಿ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಜೂನಿಯರ್ NCC ವಿದ್ಯಾರ್ಥಿಗಳು ತಮ್ಮ ಗೌರವ ವಂದನೆಯನ್ನು ಸಲ್ಲಿಸಿ ಮುನ್ನಡೆಯುತ್ತಾ ಇದ್ದಾರೆ. ಬಾಲಕರ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಕುಮಾರ್ ಆಕಾಶ್ ಅವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕ್ರೀಡಾ ವಸತಿ ಶಾಲೆ ಕೊಪ್ಪಳದ ಕುಮಾರ್ ಆನಂದ್ ಇವರ ಮುಖಂಡತ್ವದಲ್ಲಿ ಗೌರವ ವಂದನೆ ಸಲ್ಲಿಸಿ ಮುನ್ನಡೆಯುತ್ತಾ ಇದ್ದಾರೆ. ಸ್ಕೌಟ್ಸ್ NSS ಕುಮಾರ್ ಅರುಣ್ ಇವರ ನೇತೃತ್ವದಲ್ಲಿ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಬಾಲಿಕೆಯರ ಪದವಿ ಪೂರ್ವ ಕಾಲೇಜ್ ಕೊಪ್ಪಳ ಕುಮಾರಿ ಆಯಿಷಾ ಸಿದ್ದಿಕಿ ಇವರ ಮುಖಂಡತ್ವದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. KPS ಇರ್ಕಲ್ಗಡ ಪ್ರೌಢಶಾಲಾ ವಿದ್ಯಾರ್ಥಿಗಳು ಕುಮಾರಿ ಶ್ರೀಲಕ್ಷ್ಮಿ ಇವರ ಮುಖಂಡತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸ್ಕೌಟ್ಸ್ ಶಿವಶಾಂತವರ ಪಬ್ಲಿಕ್ ಶಾಲೆ ವಿದ್ಯಾರ್ಥಿಗಳು ವಂದನೆ ಸಲ್ಲಿಸ್ತಾ ಇದ್ದಾರೆ. ರೆಡ್ ಕ್ರಾಸ್ ಬಸವರಾಜ್ ಅವರ ಮುಖಂಡತ್ವದಲ್ಲಿ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. KG ಇದ್ದಾಪುರ ವಿದ್ಯಾರ್ಥಿಗಳು ಕುಮಾರ್ ಸಲೀಮಾ ಇವರ ನೇತೃತ್ವದಲ್ಲಿ ವಂದನೆ ಸಲ್ಲಿಸ್ತಾ ಇದ್ದಾರೆ. ಸೇವಾದಳ ಕಾಳಿದಾಸ್ ಪ್ರೌಢಶಾಲೆ ಕೊಪ್ಪಳದ ಕುಮಾರ್ ಹುಸೇನ್ ಭಾಷಾ ಇವರ ಮುಖಂಡತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸ್ಕೌಟ್ಸ್ ನ್ಯೂ ಎಕ್ಸಲೆಂಟ್ ಶಾಲೆ ಕೊಪ್ಪಳದ ವಿದ್ಯಾರ್ಥಿಗಳು ಕುಮಾರಿ ಪ್ರೀತಮ್ ಇವರ ಮುಖಂಡತ್ವದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಗೈಡ್ಸ್ ನ್ಯೂ ಎಕ್ಸಲೆಂಟ್ ಕೊಪ್ಪಳದ ವಿದ್ಯಾರ್ಥಿಗಳು ಕುಮಾರಿ ಗಂಗಾ ಇವರ ಮುಖಂಡತ್ವದಲ್ಲಿ ಗೌರವ ವಂದನೆ ಸಲ್ಲಿಸಿ ಕಾಣ್ತಾ ಇದ್ದಾರೆ. ಒಟ್ಟು 18 ತುಕಡಿಗಳು ಈ ಒಂದು ಕೈಗೊಂಡ ಸೈನಿಕ ಕಾರ್ಯಾಚರಣೆಯಲ್ಲಿ ನಿಜಾಮರನ್ನು ಶರಣಾಗಿಸಿ ಭಾರತದ ಒಕ್ಕೂಟಕ್ಕೆ ಸೇರಿದ್ರಿಂದ 1948 ಸೆಪ್ಟೆಂಬರ್ 17ರಂದು ಈ ಭಾಗಗಳಿಗೆ ರಾಜ್ಯದ ಇತರ ಭಾಗಗಳಂತೆ ಸ್ವತಂತ್ರವಾಗಿ ಉಸಿರಾಡಿಸಲು ಸಾಧ್ಯವಾಯಿತು. ರಾಜ್ಯ ಸರ್ಕಾರವು ಜಾರಿಗೊಳಿಸಿರುವ ಪಂಚ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದ ಜನರ ನೆಮ್ಮದಿಯಿಂದ ಬದುಕುವಂತಾಗಿತ್ತು.